ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ಕಾಲಲ್ಲಿ ರಕ್ತ ಸುರಿಯುತ್ತಿದ್ರು, ಒಂಟಿ ಸಲಗ ಓಡಾಟ. ಹೋಮ್ ಸ್ಟೇ ಬಳಿ ಕಾಡಾನೆಯೊಂದು ವಾಕಿಂಗ್ ಕೇಸ್ ದಾಖಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಹಾವಳಿ. ಕಾಲಲ್ಲಿ ರಕ್ತ ಸುರಿತಾ ಇದ್ರು, ಒಂಟಿ ಸಲಗ ಓಡಾಟವನ್ನ ನಡೆಸಿತು. ಹೋಮ್ ಸ್ಟೇ ಬಳಿ ಕಾಡಾನೆಯೊಂದು ವಾಕಿಂಗ್ ಮಾಡಿದ ಕೇಸ್ ದಾಖಲಾಗಿದೆ. ದೇವನಗೂಲ್ ಹೋಮ್ ಸ್ಟೇ ಬಳಿ ಬಂದಿದ್ದ ಕಾಡಾನೆ ಕಾಂಪೌಂಡ್ ದಾಟಿ ಬೇಲಿ ತುಳಿದು ಹೋಗಿದ್ದ ಆನೆ. ಗ್ರಾಮದ ರಸ್ತೆಯುದ್ದಕ್ಕೂ ಬಿದ್ದಿರುವ ಕಾಡಾನೆಯ ರಕ್ತ. ಗಾಯ ನೋವು ಹೆಚ್ಚಾದ್ರೆ ಆನೆ ರೊಚ್ಚಿಗಳು ಆತಂಕ ಹೆಚ್ಚಾಗುತ್ತೆ. ರಕ್ತದ ಗುರುತು ಹಿಡಿದು ಇಲ್ಲೇ ಇದೆ ಎಂದು ಅಂದಾಜು ಮಾಡಲಾಗುತ್ತೆ. ಗ್ರಾಮದೊಳಗೆ ಕಾಡಾನೆ ರಕ್ತ ಕಂಡು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಾಡಾನೆಯನ್ನ ಸ್ಥಳಾಂತರಿಸುವಂತೆ ಸ್ಥಳೀಯರ ಆಗ್ರಹ ಕೇಳಿ ಬರ್ತಾ ಇದೆ. ಹೋಮ್ ಸ್ಟೇಯಿಂದ ಕಾಫಿ ತೋಟಕ್ಕೆ ಹೋಗಿದ್ದ ಕಾಡಾನೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಯ ಹಾವಳಿ ನೋಡಿ. ಎಲ್ಲೆಲ್ಲಿ ಒಂದಿಷ್ಟು ಫಾರೆಸ್ಟ್ ರೀತಿಯಲ್ಲಿ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಈ ಆನೆಗಳ ಹಾವಳಿ, ಹುಲಿಗಳ ಹಾವಳಿ ಈ ರೀತಿಯಾಗಿ ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲಿ ಚಿಕ್ಕಮಗಳೂರು ಅಂತ ಅಂದಾಗ ಅಲ್ಲಿ ಹೆಚ್ಚಿನ ಮಟ್ಟಿಗೆ ಕಾಡಾನೆಗಳು, ಪ್ರಾಣಿಗಳ ಹಾವಳಿ ಹೆಚ್ಚಾಗಿರುತ್ತೆ. ಬೇಲಿಯನ್ನು ದಾಟುವಂಥ ಸಂದರ್ಭದಲ್ಲಿ ಕಾಲಿಗೇನೋ ಏಟು ಮಾಡಿಕೊಂಡಿದೆ, ರಕ್ತವನ್ನು ಸುರಿಸ್ಕೊಂಡು ಓಡಾಡ್ತಾ ಇರುವಂಥದ್ದು ಅಲ್ಲಿ ಕಂಡು ಬಂದಿದೆ. ಗಾಯ ನೋವು ಹೆಚ್ಚಾಗಿದ್ದರಿಂದ ಪ್ರಾಣಿಗಳಿಗೆ ಆ ನೋವು ಹೆಚ್ಚಾಗೋದ್ರಿಂದ ಅಲ್ಲಿ ಮತ್ತಷ್ಟು ಆಕ್ರೋಶಕ್ಕೆ ಒಳಗಾಗ್ತವೆ ಕಾಡಾನೆಗಳು. ಯಾರಾದರೂ ಏನಾದರೂ ಮಾಡಿಬಿಟ್ರೆ ಅನ್ನುವಂಥ ಭಯ ಹೆಚ್ಚಾಗುತ್ತೆ ಅವುಗಳಿಗೆ. ಹಾಗಾಗಿ ಆಕ್ರೋಶಗೊಳ್ತಾವೆ. ಎದುರುಗಡೆ ಯಾರೇ ಬರ್ತಾ ಇದ್ರು ಸಹಿತ ಅಂದರೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತವೆ. ಹೀಗಾಗಿ ಜನ ಸಹಿತ ಭಯಗೊಳ್ತಾರೆ. ಗಮನಿಸ್ತಾ ಇದ್ದೀವಿ ನಾವು ವಿಡಿಯೋದಲ್ಲಿ ಕಾಡಾನೆ ಯಾವ ರೀತಿಯಾಗಿ ಓಡಾಟವನ್ನು ನಡೆಸಿದೆ ಅಲ್ಲಿ ಅಂತ. ಕಾಲಿಗೆ ಏಟಾಗಿದೆ, ಪಾಪ ಗಾಯವನ್ನು ಮಾಡಿಕೊಂಡಿದೆ. ಗಾಯ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಗಾಯಕ್ಕೆ, ಆ ಒಂದು ನೋವಿಗೆ ಮತ್ತಷ್ಟು ಆನೆ ಆಕ್ರೋಶಗೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅಟ್ಯಾಕ್ ಮಾಡುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಜನನೂ ಸಹಿತ ಭಯಭೀತಗೊಂಡಿದ್ದಾರೆ.